ನಮ್ಮ ಊರಿನ ಅಂಚಲ್ಲಿ ಒಂದು ಮರ ಇತ್ತು. ಸುತ್ತಲೂ ದಟ್ಟವಾದ ಪೊದೆಗಳು. ಅದರ ಕೆಳಗಡೆ ಸದಾ ಕತ್ತಲು ಕವಿದ ವಾತಾವರಣ. ಜನ ಆ ಮರನ ಅಪಶಕುನದ ಮರ ಅಂತಾನೆ ಕರೀತಿರ್ತಾರೆ. ಅದರ ಕೆಳಗಡೆ ವಾಸ ಬಿದ್ದವನೇ ಸಿದ್ದಪ್ಪ. ಅವನ ಹೆಸರು ಸಿದ್ದಪ್ಪ ಆಗಿದ್ರು ಕೂಡ ಊರಿನ ಜನ ಎಲ್ಲ ಅವನ ಸಿದ್ಧ ಅಂತ ಕರಿತಿದ್ರು. ಅವನು ದುಷ್ಟತನಕ್ಕೆ ಸಿದ್ಧನಾಗಿರ್ತಾನೆ. ಸಿದ್ದಪ್ಪನ ನೋಡಿದ್ರೆ ಸಾಕು ಮೈ ಮೇಲೆ ಒಂಥರ ಭಯ ಬರಂಗಿದ್ದ. ದಪ್ಪ ಮೀಸೆಗಳು, ಕೆಂಪು ಕಣ್ಣು, ಸದಾ ವಕ್ರನಗು. ಅವನು ಯಾವಾಗ್ಲೂ ಕಪ್ಪು ಬಟ್ಟೆಯಲ್ಲೇ ಇರ್ತಿದ್ದ. ಊರಲ್ಲಿ ಎಲ್ಲೇ ಏನೇ ಕೆಟ್ಟ ಘಟನೆಗಳು ನಡೆದ್ರೂ ಕೂಡ ಅದರಿಂದ ಸಿದ್ದಪ್ಪನ ಕೈವಾಡ ಇದ್ದೇ ಇರ್ತಿತ್ತು. ಮಕ್ಕಳು ಅವನ ನೆರಳಿಗೂ ಹೋಗೋದಕ್ಕೂ ಕೂಡ ನಡುಕ್ತಿದ್ರು. ಅವನ ಬಗ್ಗೆ ಹೇಳ್ಬೇಕಂದ್ರೆ ಸಿದ್ದಪ್ಪ ಹುಟ್ಟಿನಿಂದಲೇ ಅವನ ಮುಖದಲ್ಲಿ ಒಂದು ವಿಕೃತ ಕಳೆ ಇತ್ತು. ಚಿಕ್ಕಂದಲ್ಲೇ ಕಳ್ತನ, ಮೋಸ, ಹೆಣ್ಮಕ್ಳನ್ನ ಚುಡಾಯಿಸೋದು ಅವನಿಗೆ ಸಹಜ ಆಗ್ಬಿಟ್ಟಿತ್ತು. ಊರ್ನವರು ಎಷ್ಟೇ ಹೇಳಿದ್ರು, ಪಂಚಾಯಿತಿ ಮಾಡಿದ್ರು ಅವನು ಬದಲಾಗ್ಲಿಲ್ಲ. ಬದಲಿಗೆ ದಿನದಿಂದ ದಿನಕ್ಕೆ ಅವನ ದುಷ್ಟತನ ಹೆಚ್ಚುತ್ತಾನೆ ಹೋಯಿತು. ಅವನಿಗೆ ಯಾರ ಭಯನೂ ಇರಲಿಲ್ಲ, ದೇವರ ಭಯನೂ ಇರಲಿಲ್ಲ. ಹೀಗಿರುವಾಗ ಒಂದು ದಿನ ಸಿದ್ದಪ್ಪ ಸತ್ತು ಹೋದ ಎಂಬ ಸುದ್ದಿ ಊರಲ್ಲೆಲ್ಲ ಹರಡಿರುತ್ತೆ. ಇಡೀ ಊರು ನಿಟ್ಟಿಸ್ರು ಬಿಟ್ಟಿರುತ್ತೆ. ಕೆಲವರು ಗ್ರಹಚಾರ ಬೀಡ್ತು ಅಂತ, ಇನ್ನ ಕೆಲವರು ಪೀಡೆ ತೊಲಗ್ತು ಅಂತ ಸಂತೋಷ ಪಡ್ತಿರ್ತಾರೆ. ಇವನು ನಿಜವಾಗ್ಲೂ ಸತ್ತಿದ್ರೆ ನರಕಕ್ಕೆ ಹೋಗ್ತಾನೆ ಅಂತ ಕೆಲವರು ಅನುಮಾನ ಪಟ್ಟಿರ್ತಾರೆ. ಅದೇ ಅನುಮಾನ ಸಿದ್ದಪ್ಪನ ಊರಲ್ಲೇ ಇದ್ದಂತಹ ಒಂದು ಚಿಕ್ಕ ಹುಡುಗಿ ರಾಧಾ ಮನ್ಸಲು ಬರುತ್ತೆ. ರಾಧಾ ಚಿಕ್ಕ ವಯಸ್ಸಲ್ಲೇ ಅಪ್ಪ ಅಮ್ಮನ ಕಳ್ಕೊಂಡಂತಹ ಹುಡುಗಿ. ಅಜ್ಜಿ ಜೊತೆ ವಾಸ ಇರ್ತಾಳೆ. ಅವಳು ಓದೋದ್ರಲ್ಲಿ ಮುಂದೆ ಇರ್ತಾಳೆ. ಸ್ವಲ್ಪ ಕುತೂಹಲ ಜಾಸ್ತಿ. ಸಿದ್ದಪ್ಪನ ಸಾವಿನ ಬಗ್ಗೆ ಅವಳಿಗೂ ಅನುಮಾನ ಇರುತ್ತೆ. ಇವನು ನಿಜವಾಗ್ಲೂ ಸತ್ತಿದ್ರೆ ಎಲ್ಲಿಗೆ ಹೋಗಿ ಸೇರ್ತಾನೆ? ಈ ಪ್ರಶ್ನೆಗಳು ಅವಳ ಮನಸ್ಸಲ್ಲಿ ಕೊರಿತಿರ್ತವೆ. ಸಿದ್ದಪ್ಪನ ಶವವನ್ನ ಪೆಟ್ಟಿಗೆಯಲ್ಲಿ ಹಾಕಿ ಊರ ಹೊರಗಡೆ ಇರೋ ಸ್ಮಶಾನಕ್ಕೆ ತಂದಿರ್ತಾರೆ. ಜನಸಂದಣಿ ಏನೂ ಅಷ್ಟು ಹೆಚ್ಚಿರ್ಲಿಲ್ಲ. ಕೆಲವು ಮಂದಿ ಅನಿವಾರ್ಯ ಅಂತ ಬಂದಿರ್ತಾರೆ ಅಷ್ಟೇ. ರಾಧಾ ಸ್ಮಶಾನದ ಹೊರಗಡೆ ನಿಂತ್ಕೊಂಡು ಎಲ್ಲ ಗಮನಿಸ್ತಿರ್ತಾಳೆ. ಜನರೆಲ್ಲರೂ ಹೊರಟು ಹೋದ್ಮೇಲೆ ಸಿದ್ದಪ್ಪನ ಹೆಣವನ್ನ ಸಮಾಧಿ ಮಾಡಲು ಸಿದ್ಧತೆ ನಡೀತಿರುತ್ತೆ. ಆಗ ರಾಧಾಳಿಗೆ ಒಂದು ಹುಚ್ಚು ಆಲೋಚನೆ ಬರುತ್ತೆ. ನಾನು ಸಮಾಧಿ ಒಳಗಡೆ ಹೋಗಿ ನೋಡಿದ್ರೆ ಹೇಗೆ? ಅವನು ನಿಜವಾಗ್ಲೂ ಸತ್ತಿದ್ದಾನ ಅಥವಾ ಏನಾದರೂ ನಾಟಕ ಮಾಡ್ತಿದ್ದಾನ ತಿಳ್ಕೊಬೇಕನ್ನೋ ಕುತೂಹಲ ಇವಳಿಗೆ ಜಾಸ್ತಿ ಆಗುತ್ತೆ. ಸಮಾಧಿ ಮಾಡೋರು ಇನ್ನೇನು ಮಣ್ಣು ಹಾಕ್ಬೇಕನ್ನಷ್ಟರಲ್ಲಿ ರಾಧಾ ಯಾರಿಗೂ ಕಾಣ್ದಂಗೆ ಪೆಟ್ಟಿಗೆಯ ಮುಚ್ಚಳನ ತೆಗೆದು ಸಿದ್ದಪ್ಪನ ದೇಹದ ಪಕ್ಕದಲ್ಲಿ ಹೋಗಿ ನಿಧಾನವಾಗಿ ಮಲ್ಕೊಂಡ್ಬಿಡ್ತಾಳೆ. ಅವಳಿಗಿನ್ನೂ 11 ವರ್ಷ. ಆದ್ರೆ ಅವಳ ಕುತೂಹಲ ಅವಳನ್ನ ಅಪಾಯದ ಅಂಚಿಗೆ ತಳ್ಳಿರುತ್ತೆ. ಪೆಟ್ಟಿಗೆಯ ಮುಚ್ಚಳ ಮುಚ್ಚಲ್ಪಟ್ಟಿತ್ತು. ಮಣ್ಣು ಇನ್ನೇನು ಬೀಳ್ತಿದೆ. ರಾಧಾಗೆ ಉಸಿರು ಕಟ್ತಿದೆ. ಇಡೀ ಜಗತ್ತು ಕತ್ಲಲ್ಲಿ ಮುಳುಗಿದಂತಾಗುತ್ತೆ. ಕೆಲ ನಿಮಿಷಗಳ ಕಾಲ ಅವಳು ಕಣ್ಮುಚ್ಚಿ ಕುಳಿತಿರ್ತಾಳೆ. ಏನೂ ಆಗಿಲ್ಲ, ಯಾವುದೇ ಬದಲಾವಣೆ ಇಲ್ಲ. ಸಿದ್ದಪ್ಪನ ದೇಹದ ಕಮಟು ವಾಸನೆ ಮಾತ್ರ ರಾಧಾಳಿಗೆ ಸ್ಪಷ್ಟವಾಗಿ ಬರ್ತಿರುತ್ತೆ. ನಿಧಾನವಾಗಿ ಉಸಿರಾಡುತ್ತಾ ಪೆಟ್ಟಿಗೆಯೊಳಗಿನ ಕತ್ತಲಿನಲ್ಲಿ ರಾಧಾ ಸಿದ್ದಪ್ಪನ ದೇಹವನ್ನ ಮುಟ್ತಾಳೆ. ಶವ ತಣ್ಣಗಿರುತ್ತೆ. ಯಾವುದೇ ಕದಲಿಕೆ ಇರಲಿಲ್ಲ. ಅವನು ನಿಜವಾಗ್ಲೂ ಸತ್ತಿದ್ದಾನೆ ಅಂತ ರಾಧಾಳಿಗೆ ಅನ್ಸುತ್ತೆ. ಇನ್ನೇನು ಯಾರಾದರೂ ಬಂದು ಪೆಟ್ಟಿಗೆ ತೆಗಿಬಹುದು ಅಂತ ಕಾತರದಿಂದ ಕಾಯ್ತಿರ್ತಾಳೆ. ರಾತ್ರಿ ಆಗಿರುತ್ತೆ. ಸಿದ್ದಪ್ಪನನ್ನ ಹೂತು ಮುಗಿಸಿದ ನಂತರ ಸ್ಮಶಾನದಲ್ಲಿ ಯಾರೂ ಇರಲಿಲ್ಲ. ರಾಧಾಳನ್ನ ಹೂತು ಹಾಕಿದ್ದಾರೆ ಅಂತ ಯಾರಿಗೂ ತಿಳಿದೂ ಇರಲಿಲ್ಲ. ರಾಧಾಳಿಗೆ ಉಸಿರಾಡಲು ಕಷ್ಟ ಆಗ್ತಿರುತ್ತೆ. ಅವಳು ಹೆದರಿ ಕಿರ್ಚ್ಕೊಂತಾಳೆ. ಆದ್ರೆ ಆ ಸ್ಮಶಾನದಲ್ಲಿ ಅವಳ ಕೂಗು ಕೇಳಿಸ್ಕೊಳ್ಳೋದು ಯಾರೂ ಇರಲಿಲ್ಲ. ಎಷ್ಟೋ ಸಮಯದ ನಂತರ ಸ್ಮಶಾನದ ದಾರಿ ಹೋಗೋ ಒಬ್ಬ ರಾಧಾಳ ಅಜ್ಜಿಗೆ ಸಿಕ್ಕಿ ಅವಳನ್ನ ಕಂಡ ಕೊನೆಯ ಸ್ಥಳದ ಬಗ್ಗೆ ಸುಳಿವು ನೀಡ್ತಾನೆ. ರಾತ್ರೋರಾತ್ರಿ ಅಜ್ಜಿ ಕೆಲವರ ಸಹಾಯದಿಂದ ಸ್ಮಶಾನಕ್ಕೆ ಬಂದು ಸಿದ್ದಪ್ಪನ ಸಮಾಧಿನ ತೆಗೆಸ್ತಾರೆ. ಅರ್ಧ ಪ್ರಜ್ಞಾಹೀನಳಾಗಿ ರಾಧಾ ಪೆಟ್ಟಿಗೆಯಿಂದ ಹೊರಬರ್ತಾಳೆ. ಜನ ಗಾಬರಿಗೊಂಡು ಅವಳನ್ನ ಮನೆಗೆ ಕರ್ಕೊಂಡೋಗಿ ಬಿಡ್ತಾರೆ. ಮರುದಿನದಿಂದ ರಾಧಾಳ ವರ್ತನೆಯಲ್ಲಿ ಬದಲಾವಣೆಗಳು ಶುರುವಾಗುತ್ತೆ. ಮೊದಲು ಆ ಸಿದ್ದಪ್ಪನ ಕಮಟು ವಾಸನೆ ಅವಳ ದೇಹದಿಂದ ಬರ್ತಿರುತ್ತೆ. ಆನಂತರ ರಾತ್ರಿ ಅವಳು ಮಲಗಿದಾಗ ತಾನೇ ವಸ್ತುಗಳು ಬೀಳಲು ಶುರುವಾಗುತ್ತೆ. ಕಿಟಕಿಗಳು ತಾವಾಗಿ ತಾವೇ ತೆರೆದುಕೊಳ್ತಿರ್ತವೆ. ಬಾಗಿಲುಗಳು ತಾವಾಗಿ ತಾವೇ ಮುಚ್ಕೋತಿರ್ತವೆ. ಒಮ್ಮೊಮ್ಮೆ ಯಾರೋ ಅವಳ ಕಿವಿ ಹತ್ರ ಬಂದು ಪಿಸ್ಕೂಟಿದ್ದಂತೆ ಅವಳಿಗೆ ಭಾಸ ಆಗ್ತಿರುತ್ತೆ. ಅವಳ ಕಣ್ಣುಗಳು ಕೆಂಪಾಗಿರ್ತವೆ. ಮಾತುಗಳು ಕಠಿಣ ಆಗಿರ್ತವೆ. ದಿನ ಕಳೆದಂತೆ ರಾಧಾಳಿಗೆ ತನ್ನ ದೇಹದ ಮೇಲೆ ನಿಯಂತ್ರಣ ಕಳೆದುಕೊಂಡಂತೆ ಅನ್ನಿಸ್ತಿರುತ್ತೆ. ಅವಳಿಗೆ ತಿಳಿಯದೆ ಅವಳು ಸಿದ್ದಪ್ಪನಂತೆ ನಗಲಾರಂಭಿಸ್ತಾಳೆ. ಅವಳ ಬಾಯಿಂದ ಸಿದ್ದಪ್ಪನ ಮಾತುಗಳು ಹೊರ ಬರ್ತಿರ್ತವೆ. ರಾಧಾಳಿಗೆ ಭೂತ ಹಿಡಿದಿದೆ ಅಂತ ಊರಿನ ಜನ ಎಲ್ಲ ಮಾತಾಡ್ಕೊಂತಿರ್ತಾರೆ. ಅವಳು ಸಂಪೂರ್ಣವಾಗಿ ಸಿದ್ದಪ್ಪನಿಂದ ಆವರಿಸಲ್ಪಟ್ಟಿರ್ತಾಳೆ. ರಾಧಾ ಈಗ ರಾಧಾ ಆಗಿರ್ಲಿಲ್ಲ. ಸಿದ್ದಪ್ಪನ ಆತ್ಮ ಅವಳ ದೇಹವನ್ನ ಸಂಪೂರ್ಣವಾಗಿ ಆವರಿಸ್ಕೊಂಡಿರುತ್ತೆ. ಅವಳ ಕಣ್ಣುಗಳಲ್ಲಿ ಸೇಡಿನ ಬೆಂಕಿ ಉರಿತಿರುತ್ತೆ. ನನ್ನ ಸಾಯಿಸಿದವ್ರಿಗೆ ನಾನು ಪಾಠ ಕಲಿಸ್ತೀನಿ, ನನ್ನನ್ನ ವಂಚಿಸಿದವ್ರಿಗೆ ನರಕ ತೋರಿಸ್ತೀನಿ ಅಂತ ಅವಳು ಗರ್ಜಿಸ್ತಿರ್ತಾಳೆ. ಸಿದ್ದಪ್ಪನ ಆತ್ಮ ರಾಧಾಳ ದೇಹವನ್ನ ಬಳಸ್ಕೊಂಡು ತನ್ನ ಸಾವಿಗೆ ಸೇಡು ತೀರ್ಸ್ಕೊಬೇಕಂತ ಬಯಸ್ತಿರುತ್ತೆ. ಸಿದ್ದಪ್ಪನ ಪೂರ್ವಜರಿಗೆ ಭೂತ ವಿದ್ಯೆಯಲ್ಲಿ ಜ್ಞಾನ ಇರುತ್ತೆ. ಅದು ಅವರು ಒಳ್ಳೇದಕ್ಕೆಲ್ಲ ಕೆಟ್ಟದಕ್ಕಾಗಿ ಬಳಸ್ಕೊಂತಿರ್ತಾರೆ. ಸಿದ್ದಪ್ಪನ ತಂದೆ, ಅಜ್ಜ ಇವರೆಲ್ಲರೂ ಸಣ್ಣ ಪುಟ್ಟ ಕಳ್ಳತನದಿಂದ ಶುರು ಮಾಡಿ ನಂತರ ಮಾಟ ಮಂತ್ರದಂತಹ ಕೆಲಸಗಳಲ್ಲಿ ತೊಡಗಿಸ್ಕೊಂಡಿರ್ತಾರೆ.
ಊರಿನ ಜನರ ವಿರೋಧದ ನಡುವೆಯೂ ಕೂಡ ಅವರು ತಮ್ಮ ದುಷ್ಟತನವನ್ನ ಮುಂದುವರಿಸ್ತಿರ್ತಾರೆ. ಸಿದ್ದಪ್ಪನ ಅಜ್ಜ ಊರಿನ ಶ್ರೀಮಂತ ಶೆಟ್ಟಿಯೊಬ್ಬನ ಆಸ್ತಿಯನ್ನ ಒಡೆಯಲು ಪ್ರಯೋಗ ಮಾಡಿರ್ತಾನೆ. ಅದು ವಿಫಲವಾಗಿ ಶೆಟ್ಟಿಯ ಮನೆಯವರು ಸಾವನ್ನಪ್ಪಿರ್ತಾರೆ. ಆ ನಂತರ ಊರಿನ ಜನ ಅವರನ್ನ ಬಹಿಷ್ಕರಿಸಿರ್ತಾರೆ. ಆದ್ರೆ ಸಿದ್ದಪ್ಪನ ಕುಟುಂಬದವರು ಹಠ ಬಿಟ್ಟಿರ್ಲಿಲ್ಲ. ಅವರು ತಮ್ಮ ಸೇಡನ್ನ ಮುಂದುವರ್ಸ್ಕೊಂಡ್ ಬಂದಿರ್ತಾರೆ. ಸಿದ್ದಪ್ಪ ಕೂಡ ಅದೇ ದಾರಿಯಲ್ಲಿ ಸಾಗಿರ್ತಾನೆ. ಊರಿನ ದೇವಸ್ಥಾನದ ಆಸ್ತಿನ ಕಬಳಿಸ್ಬೇಕಂತ ಪ್ರಯತ್ನಿಸಿ ಅದರಲ್ಲಿ ವಿಫಲನಾಗಿರ್ತಾನೆ. ಆದ್ರೆ ಆ ಪ್ರಯತ್ನದಲ್ಲಿ ಕೆಲವರು ಸತ್ತಿರ್ತಾರೆ. ಊರಿನ ಜನ ಇದನ್ನ ಸಹಿಸೋದಿಲ್ಲ. ಅವರು ಸಿದ್ದಪ್ಪನ ಊರಿನಿಂದಲೇ ಹೊರಗಡೆ ಹಾಕ್ಬೇಕಂತ ನಿರ್ಧರಿಸ್ತಾರೆ. ಆದ್ರೆ ಸಿದ್ದಪ್ಪ ಊರಿನ ಹೊರಗಡೆ ಅಪಶಕುನದ ಮರದ ಕೆಳಗಡೆ ತನ್ನ ನೆಲೆ ಕಂಡ್ಕೊಂತಾನೆ. ಮತ್ತೆ ಊರಿನ ಜನದ ಮೇಲೆ ಸೇಡು ತೀರ್ಸ್ಕೊಬೇಕಂತ ಸಂಚು ರೂಪಿಸ್ತಿರ್ತಾನೆ. ಅವನ ಸಿದ್ಧಿಗಳು ಮತ್ತು ದುಷ್ಟಬುದ್ಧಿ ಅವನಿಗೆ ಇದರಲ್ಲಿ ಸಹಾಯ ಮಾಡ್ತಿರ್ತವೆ. ಊರಿನ ಕೆಲವರನ್ನ ಮಾಟಮಂತ್ರದಿಂದ ತೊಂದರೆ ಮಾಡಿ ತನ್ನ ಅಸ್ತಿತ್ವವನ್ನ ತೋರಿಸ್ತಿರ್ತಾನೆ. ಆದ್ರೆ ಊರಿನ ಒಬ್ಬ ಬಲವಾದಿ ಭಕ್ತಿ ಹೊಂದಿದ್ದ ಗುಡಿಕಾರನೊಬ್ಬ ದೇವರ ಶಕ್ತಿಯಿಂದ ಸಿದ್ದಪ್ಪನನ್ನ ಕಟ್ಟಿ ಹಾಕಲು ಪ್ರಯತ್ನಿಸ್ತಾನೆ. ಗುಡಿಕಾರ ಸಿದ್ದಪ್ಪನ ಎಲ್ಲ ಶಕ್ತಿಗಳನ್ನ ತಗೊಂಡು ಅವನನ್ನ ನಿರ್ಬಂಧಿಸ್ತಾನೆ. ಅವನ ದೇಹ ಕ್ಷೀಣಿಸಿರುತ್ತೆ. ಕೊನೆಗೆ ಸಿದ್ದಪ್ಪ ಸತ್ತು ಹೋಗ್ತಾನೆ. ಆದ್ರೆ ಅವನ ಸೇಡಿನ ಆತ್ಮ ರಾಧಾಳ ದೇಹದ ಮೂಲಕ ಮತ್ತೆ ಪ್ರತ್ಯಕ್ಷವಾಗಿರುತ್ತೆ. ರಾಧಾಳ ಈ ಸ್ಥಿತಿನ ನೋಡಿ ಊರಿನ ಜನರು ಭಯಭೀತರಾಗಿರ್ತಾರೆ. ಅವಳ ಅಜ್ಜಿ ಮನನೊಂದು ಅಳತೊಡಗ್ತಾರೆ. ಆಗ ಊರಿನ ಹಿರಿಯ ವ್ಯಕ್ತಿಯೊಬ್ರು ನಮ್ಮ ಮಠದ ಬಾಬಾ ಇದಾರಲ್ಲ ಅವ್ರ ಹತ್ರ ಕರ್ಕೊಂಡು ಹೋಗೋಣ ಅಂತ ಸಲಹೆ ನೀಡ್ತಾರೆ. ಬಾಬಾ ಹತ್ರ ಕರ್ಕೊಂಡು ಹೋಗ್ತಾರೆ. ಬಾಬಾ ರಾಧಾಳನ್ನ ನೋಡಿದಾಗ ಅವಳ ಕಣ್ಣುಗಳಲ್ಲಿ ಸಿದ್ದಪ್ಪನ ಕ್ರೂರತೆ ಇರುತ್ತೆ. ಬಾಬಾ ಶಾಂತವಾಗಿ ಈ ಮಗುವನ್ನ ಸಿದ್ದಪ್ಪನ ದುಷ್ಟಾತ್ಮ ಆವರಿಸ್ಕೊಂಡಿದೆ, ಇವನನ್ನು ಹೊರಗಡೆ ಹಾಕಲು 13 ದಿನಗಳ ದೀಕ್ಷೆ ಮತ್ತು ಯಜ್ಞ ಮಾಡಬೇಕು ಅಂತ ಹೇಳ್ತಾರೆ. 13 ದಿನಗಳ ಕಾಲ ನಿರಂತರವಾಗಿ ಯಜ್ಞ ಹೋಮ ಪೂಜೆಗಳು ನಡೀತವೆ. ಬಾಬಾ ಪ್ರತಿದಿನ ರಾಧಾಳ ಜೊತೆ ಮಾತಾಡ್ತಿರ್ತಾರೆ. ಆ 13 ದಿನಗಳ ಕಾಲ ಬರೀ ಯಜ್ಞ ನಡೀತಿರ್ಲಿಲ್ಲ. ಅಲ್ಲಿ 2 ಕಾಣದ ಶಕ್ತಿಗಳ ನಡುವೆ ಯುದ್ಧನೇ ನಡೀತಿರುತ್ತೆ. ಬಾಬಾ ಹೇಳ್ತಾರೆ, ಸಿದ್ದಪ್ಪ ಈ ಮಗುನ ಬಿಟ್ಬಿಡು, ಈ ಮಗುದೇನು ತಪ್ಪಿಲ್ಲ, ನಿನ್ನ ದುಷ್ಟ ಕಾರ್ಯಗಳಿಂದ ನಿನ್ನ ನರಕನ ನೀನೇ ಮಾಡ್ಕೊಂಡಿದ್ಯಾ, ಹೋಗ್ಬಿಡು, ನಿನ್ನ ಮುಕ್ತಿ ಬಗ್ಗೆ ಯೋಚನೆ ಮಾಡು, ಹೊರಟೋಗು ಇಲ್ಲಿಂದ ಅಂತೆಲ್ಲ ಹೇಳ್ತಾರೆ. ಸಿದ್ದಪ್ಪನ ಆತ್ಮ ಕ್ರೂರತೆಯಿಂದ ತುಂಬಿರುತ್ತೆ. ಅದು ಹೊರಗಡೆ ಬರೋದಕ್ಕೆ ಸಿದ್ಧನೇ ಇರೋದಿಲ್ಲ. ಹೇಗೋ ಬಾಬಾ ತಮ್ಮ ಮಂತ್ರಶಕ್ತಿಯಿಂದ ಬಲವಂತವಾಗಿ ಸಿದ್ದಪ್ಪನ ಆತ್ಮವನ್ನ ಮಗುವಿನ ದೇಹದಿಂದ ತೆಗಿತಾರೆ. ತೆಗೆದು ಅದನ್ನ ಬಂಧಿಸ್ತಾರೆ. ಬಂಧಿಸಿ ತಮ್ಮ ಬಳಿನೇ ಇಟ್ಕೊಂತಾರೆ. ಏನಕ್ಕೆ ಅಂದ್ರೆ ಇಂತಹ ಶಕ್ತಿಗಳು ಹೊರಗಡೆ ಹೋಗಿ ಮುಕ್ತಿ ಪಡೆಯೋದಿಲ್ಲ. ಮತ್ತೆ ಇವ ಭಯಾನಕವಾಗಿ ತಿರುಗಿ ಜನಗಳಿಗೆ ತೊಂದರೆ ಕೊಡೋದಕ್ಕೆ ಶುರು ಮಾಡ್ತಾರೆ. ಆದ್ರಿಂದ ಸಿದ್ದಪ್ಪನ ಆತ್ಮವನ್ನ ಬಂಧಿಸಿ ಬಾಬಾನೇ ತಮ್ಮ ಬಳಿ ಇಟ್ಕೊಂಡು ಅದಕ್ಕೆ ಏನ್ ಮಾಡ್ಬೇಕು ಅದನ್ನ ಮಾಡ್ತೀನಿ ಅಂತ ಅಂತಾರೆ. ಕೊನೆಗೂ ರಾಧಾಳಿಗೆ ಸಿದ್ದಪ್ಪನ ಆತ್ಮದಿಂದ ಮುಕ್ತಿ ಸಿಕ್ಕಿರುತ್ತೆ. ಕೊನೆಯದಾಗಿ ಅವಳಿಗೆ ಏನ್ ನೆನಪಿರುತ್ತೆ ಅಂದ್ರೆ ಜನ ಬಂದು ಅವಳನ್ನ ಶವದ ಪೆಟ್ಟಿಗೆಯಿಂದ ತೆಗೆದಿದ್ದು ಮಾತ್ರ ನೆನಪಿರುತ್ತೆ. ಅದಾದ್ಮೇಲೆ ಪೂರ್ತಿ ಸಿದ್ದಪ್ಪನ ಒಂದು ಆರ್ಭಟ ಆಗಿರುತ್ತೆ. ರಾಧಾಳಿಗೆ ಇಷ್ಟು ದಿನ ಏನಾಯ್ತು ಅನ್ನೋದು ಕೂಡ ಅವಳಿಗೆ ನೆನಪಿರೋದಿಲ್ಲ. ಅವಳ ಕುತೂಹಲದಿಂದ ಅವಳು ಎಷ್ಟು ಡೇಂಜರ್ಗೆ ಹೋಗಿದ್ಲು ಅಂತ ರಾಧಾಳಿಗೆ ಅರ್ಥ ಆಗುತ್ತೆ. ರಾಧಾಳು ಬಾಬಾಗೆ ಧನ್ಯವಾದಗಳನ್ನ ತಿಳಿಸಿ ತನ್ನ ಹಿಂದಿನ ಬದುಕಿಗೆ ಹಿಂದಿರುಗ್ತಾಳೆ. ಮಾಮೂಲಿ ಸ್ಕೂಲ್ಗೆ ಹೋಗೋದಕ್ಕೆ ಶುರು ಮಾಡ್ತಾಳೆ. ಈಗ ರಾಧಾಳಿಗೆ ಕುತೂಹಲ ಇದ್ರೂ ಕೂಡ ಅದು ಓದಿನ ವಿಷಯದಲ್ಲಿ ಮಾತ್ರ ಇರುತ್ತೆ. ಅವಳು ಏನೇ ನಿರ್ಧಾರ ತಗೋಬೇಕಾದ್ರೂ ಕೂಡ ಯೋಚಿಸಿ ನಿರ್ಧಾರ ತಗೊಂತಾಳೆ. ಇದು ಒಂದು ದೊಡ್ಡ ಘಟನೆ ರಾಧಾಳ ಜೀವನದಲ್ಲಿ ನಡೆದಿರುತ್ತೆ. ಸ್ನೇಹಿತರೆ, ಈ ಕತೆ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಂತೀನಿ. ಇದೇ ರೀತಿ ಇನ್ನಷ್ಟು ಹಾರರ್ ವಿಡಿಯೋಸ್ನ ನೋಡ್ಬೇಕಂದ್ರೆ ನಮ್ಮ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಈ ವಿಡಿಯೋಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತೆ ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡ್ಕೊಳ್ಳಿ. ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು.